2008 ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯ ಭಗವತ್ಪಾದರ ದಿವ್ಯಚರಣಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸ್ತಾ ಅದು ಅತ್ಯಂತ ತುಂಬಿದ ಹೃದಯದಿಂದ ಈ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಇಂದಿನ ಸಮಾರಂಭದ ನೇತೃತ್ವವನ್ನು ವಹಿಸಿರತಕ್ಕಂಥ ನಮ್ಮೆಲ್ಲರಿಗೂ ತುಂಬ ಹತ್ತಿರವಾಗಿದೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ಶಸ್ತ್ರ ಡಾಕ್ಟರ್ ಮಲಯ ಶಾಂತಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಇನ್ನು ಕೆಲವೇ ನಿಮಿಷಗಳಲ್ಲಿ ಬರೋದಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಮ್ಮ ಸಮಿತಿಯ ಪರವಾಗಿ ಸುಸ್ವಾಗತವನ್ನು ಬಯಸ್ತೀವಿ. ಹಾಗೆ ಮತ್ತೋರ್ವ ಗುರುಗಳು ನಮಗೆ ಈ ಎಲ್ಲ ಸಮಾರಂಭಗಳಿಗೆ ಮಾರ್ಗದರ್ಶಕರು, ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮಗೆ ಆಶೀರ್ವಚನ ನೀಡ್ತಕ್ಕಂಥ ಗುರುಗಳು ಶಸ್ತ್ರಸ್ವಾಮಿ ಡಾಕ್ಟರ್ ಶಿವಾಚಾರ್ಯ ಮಹಾಸ್ವಾಮಿಗಳ ಚರಣಗಳಿಗೂ ಕೂಡ ಭಕ್ತಿಪೂರ್ವಕ ಪ್ರಣಾಮ. ಬಹಳ ಇವತ್ತಿನ ವಿಶೇಷ ವ್ಯಕ್ತಿಗಳು, ಬಹುಶಃ ತಮ್ಮೆಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂಥ ಪದ್ಮಶ್ರೀ ಡಾಕ್ಟರ್ ಶ್ರೀ ಎನ್ ಮಂಜುನಾಥ್ ಸಂಸದರು. ಅಷ್ಟೇ ಅಲ್ಲ, ಜಯದೇವ ಕಾರ್ಡಿಯಾಲಜಿ ಇನ್ಸ್ಟಿಟ್ಯೂಟ್ ಅದನ್ನು ದಿಗಂತದ ಎತ್ತರಕ್ಕೆ ಬೆಳೆಸ್ತಂಥವರು. ಅನೇಕ ಜನರಿಗೆ ಜೀವದಾನ ಮಾಡಿರ್ತಕ್ಕಂಥವ್ರು. ಅದಕ್ಕೊಂದು ಚಪ್ಪಳೆ ಜೋರ ಬೇಡ. ಡಾಕ್ಟರ್ ಅಂದರೆ ನಾನು ಭಾವನೆ ಮಾಡಿರ್ತಕ್ಕಂಥದ್ದು ದೇವರ ಸಮಾನ ಅಂತ. ಸುಮಾರು ಅವ್ರಿಗೆ ಈಗ 68 ವರ್ಷ. ಅವರ ಸಂಸದರಾದಂಥ ಸಂದರ್ಭದಲ್ಲಿ ನಾವು ಅನೇಕ ಮಿತ್ರರು ಚರ್ಚೆ ಮಾಡ್ತಾ ಇದ್ದೀವಿ. ಕೇಂದ್ರದಲ್ಲಿ ಖಂಡಿತವಾಗಿಯೂ ಅವರು ಸಚಿವರಾಗ್ತಾರೆ, ಅವ್ರಿಗೆ ಮೆಡಿಕಲ್ ಎಜುಕೇಷನ್ ಸಿಗ್ಬೋದು ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡಿದ್ದರು. ಅದೇನೋ ಗೊತ್ತಿಲ್ಲ, ಬಹುಶಃ ಯಾಕೆ ಅವ್ರನ್ನ ಸಚಿವರನ್ನಾಗಿ ಮಾಡಿರೋ ಗೊತ್ತಿಲ್ಲ. ಇತ್ತ ಮಹಾ ಬುದ್ಧಿವಂತರನ್ನ, ದೊಡ್ಡ ಸಂಸ್ಥೆಯನ್ನು ಬೆಳೆಸಿದಂಥವ್ರನ್ನ, ಅನೇಕರಿಗೆ ಜೀವದಾನ ಮಾಡಿದಂಥವ್ರನ್ನ ಅಲ್ಲಿ ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ರೆ ಬಹುಶಃ ನನ್ನ ದೃಷ್ಟಿಯಲ್ಲಿ ಇದು ನನ್ನ ಅಭಿಪ್ರಾಯ. ಬಹುಶಃ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಇಡೀ ಭಾರತ ಖಂಡಕ್ಕೆ ಅವರ ಸೇವೆ ಉಪಯೋಗ ಆಗ್ತಿತ್ತು ಅಂತಕ್ಕಂಥದ್ದು ನನ್ನ ಭಾವನೆ. ಅವರು ಒಂದು ಮಾತು ಹೇಳಿದ್ರು ಒಂದು ಸಮಾರಂಭದಲ್ಲಿ, ನನಗೆ ಇವತ್ತು ಕೂಡ ಆ ಮಾತು ಮರೆಯೋಕ್ಕಾಗಿಲ್ಲ. ಇವತ್ತು ಕರ್ನಾಟಕದಲ್ಲಿ ಲಿಟ್ರರಿ ಪರ್ಸೆಂಟೇಜ್ 75-80% ಇದೆ. ನಮಗೆ ಸ್ವಾತಂತ್ರ್ಯ ಬರೋದಕ್ಕೆ ಮೊದಲು ಕೇವಲ 12% ಇತ್ತು. 12% ಇದ್ದಂತಹ ಸಂದರ್ಭದಲ್ಲಿ ಸಂಸ್ಕಾರವಂತರು 80% ಇದ್ದರು. ಈಗ 80% ಲಿಟ್ರಸಿ ಪರ್ಸೆಂಟೇಜ್ ಜಾಸ್ತಿ ಆಗಿದ್ದರಿಂದ ಇವತ್ತು ಸಂಸ್ಕಾರವಂತರು ಬಹುಶಃ 12-25% ಒಳಗೆ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಎಷ್ಟು ಅದ್ಭುತವಾದಂಥ ಮಾತನ್ನು ಸಹ ತಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸತ್ಯ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಬೆಳಗ್ಗೆ ಟಿವಿ ನೋಡ್ತಾ ಇದ್ದೀವಿ, ಪೇಪರ್ ಓದ್ತಾ ಇದ್ದೀವಿ, ಹೆಸರಿಗೆ ಬೇಸಿಗೆ ಆಗುತ್ತೆ ನೋಡೋದಕ್ಕೆ, ಅದನ್ನೆಲ್ಲ ಓದೋದಕ್ಕೆ. ಅಷ್ಟು ಸಂಸ್ಕಾರವನ್ನು ಕಳ್ಕೊಂಡಿದ್ದಾರೆ ಮನೆಯವರು. ನಾವು ಅಷ್ಟು ಬಹುದೂರದಿಂದ, ಸಾವಿರಾರು ಮೈಲಿ ದೂರದಿಂದ ಗುರುಗಳನ್ನ ಕರೆದು ನಮ್ಮ ಶಸ್ತ್ರಸ್ವಾಮಿ ಶ್ರೀ ಮಲಯ ಶಾಂತಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ. ಅವರಿಗೆ ಮತ್ತೊಂದು
ಸಾವಿರಾರು ಮಹಿಳೆಯರಿಂದ ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯೆ ಬಂದು ನಮಗೆ ನಾವು ಎಷ್ಟು ಮಟ್ಟಿಗೆ ಸಂಸ್ಕಾರವಂತರಾಗಬೇಕು, ಸಂಸ್ಕೃತಿವಂತರಾಗಬೇಕು, ಸಂಭಾವಿತರಾಗಬೇಕು, ನಮ್ಮ ಬದುಕು ಭಂಡಾರ ಆಗಬೇಕು ಅನ್ನೋ ಭಾವನೆಯನ್ನು ಇಟ್ಟುಕೊಂಡು ಗುರುಗಳು ಸುಮಾರು 4-5 ದಿವಸಗಳು ನಮಗೆ ಉಪದೇಶ ಮಾಡ್ತಾರೆ, ಪ್ರವಚನ ಮಾಡ್ತಾರೆ. ಆದರೂ ನಾವು ಇನ್ನೂ ಕೂಡ ಬಹುಶಃ ಎಷ್ಟು ಪರ್ಸೆಂಟಲ್ಲಿ ಇದ್ದೀವಿ ಅಂತ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತಿನ ದಿವಸ ಪತ್ರಿಕೆ ಟಿವಿ ನೋಡಿದ್ರೆ ನಿಜವಾಗೂ ಭಾಳ ಮನಸ್ಸಿಗೆ ನೋವಾಗತಕ್ಕಂಥದ್ದು. ನಾನೆಲ್ಲ ಬಿಡಿಸಿ ಹೇಳೋಕೆ ಹೋಗಲ್ಲ, ನಿಮಗೆ ಅರ್ಥ ಆಗಿದೆ ಏನು ಅಂತ. ಅವರು 5 ಭಾಷೆಗಳ ಮಹಾಪಂಡಿತರು, 5 ಭಾಷೆಗಳ ಕಾಶಿ ಜಗದ್ಗುರು ಹಿರಿಯರು ದಿವಸದಲ್ಲಿ ಬರ್ತಾರೆ. ಅವರು ಒಳ್ಳೆ ಕುರುಗಳನ್ನ ಆಯ್ಕೆ ಮಾಡಿ ಆ ಪೀಠಕ್ಕೆ ಕೂರಿಸಿದ್ದಾರೆ. ನಮಗೆಲ್ಲ ಬಹಳ ಸಂತೋಷ ಆಗ್ತದೆ. ರಾತ್ರಿನೇ ಸುಮಾರು 10-10:30 ಅಂತ ಕಾಣಿಸ್ತದೆ ದಯಮಾಡಿಸಿದ್ದಾರೆ. ಬಹಳಷ್ಟು ಕಾರ್ಯಕ್ರಮಗಳು, 5 ಭಾಷೆ, ಸಂಸ್ಕೃತ, ಕನ್ನಡ, ಮರಾಠಿ, ತೆಲುಗು, ಮಲಯಾಳಂ, ನೋಡಿ ಲೆಕ್ಕ ಹಾಕಿ ಇಷ್ಟು ಭಾಷೆಗಳಲ್ಲಿ ಅವರು ಪಂಡಿತರು, ವಿದ್ವಾಂಸರು, ಕನ್ನಡ ವಿದ್ವಾಂಸರು. ಅವರು ಓದಿದ್ದು ಗೊತ್ತಿದೆಯಲ್ಲ ಆಂಧ್ರದಲ್ಲಿ, ಅದರಿಂದ ತೆಲುಗು ಕೂಡ ಕಲ್ತಿದ್ದಾರೆ. ಬಹಳ ಖುಷಿ ಆಗುತ್ತೆ. ಇಷ್ಟು ಭಾಷೆಗಳನ್ನು ಕಲ್ತಿರತಕ್ಕಂಥ ಒಬ್ಬ ವಿದ್ವತ್ಪೂರ್ಣ ಗುರುಗಳನ್ನು ನಮಗೆ ಕೊಟ್ಟಿರ್ತಕ್ಕಂಥ ನಮ್ಮ ಹಿರಿಯ ಗುರುಗಳಿಗೆ ನಾವೆಲ್ಲರೂ ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮವನ್ನು ಮಾಡೋಣ. ಪ್ರಾರಂಭದ ವರ್ಷದಲ್ಲಿ ಮೊದಲನೇ ದಿನ ನಿಮ್ಮೆಲ್ಲರ ಪುಣ್ಯ. ಈ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಜೊತೆಗೆ ಸ್ವಾಮಿಗಳವರ ಮಲ್ಲಿಕಾರ್ಜುನ ಆ ಕಾರ್ಯಕ್ರಮ ಏನು ಹೆಚ್ಚಿನ ಒಂದು ಇದರಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈ ಒಂದು ಇದರಲ್ಲಿ ನಾವೆಲ್ಲ ಸಂಪರ್ಕದೊಳಗ ಇವತ್ತೇನು ಬಂದಿರಲಿಲ್ಲ, ನಾಳೆ ಇನ್ನೊಂದು 4 ಮಂದಿಗೆ ನೀವು ಕರ್ಕೊಂಡ್ಬರ್ಲಿಂಗ ಮಹಾಪೂಜೆಯಲ್ಲಿ ಸಹ ಎಲ್ಲ ಸಂಪರ್ಕದೊಳಗ ಭಾಗಿಯಾಗಿ ಆ ಒಂದು ವೀರಶೈವ ಧರ್ಮದಲ್ಲಿ ನಮ್ಮ ಲಾಂಛನ ಏನಿದೆ ಅದರ ಒಂದು ಪೂಜೆಯಲ್ಲೂ ಕೂಡ ತಾವು ಜಗದ್ಗುರು ಒಂದು ಇಷ್ಟಲಿಂಗ ಪೂಜೆಯಲ್ಲಿ ಭಾಗಿಯಾಗಿ ನಾವು ಇವಾಗೇನು ಸರ್ ಹೇಳಿದ್ರಲ್ಲ ಧಾರಾವಾಹಿಗಳು ಯಾವ ತರ ಅದಾವ ಅಂತೇಳಿ, ಯಾಕಂದ್ರೆ ಧಾರಾವಾಹಿಯಿಂದನೇ ಎಷ್ಟೋ ಹೆಣ್ಮಕ್ಳ ಜೀವನ ಹಾಳಾಗ್ತಾ ಇದ್ದಾವೆ. ಅದಕ್ಕೆ ಅದನ್ನು ನೋಡೋದನ್ನು ಬಿಟ್ಟು ಅದರಲ್ಲಿ ವಿಶೇಷವಾಗಿ ನಾವಿವತ್ತ ಎಲ್ಲರೂ ನಗನಗ್ತಾ ಇರಿ. ಅವ್ರು ಹೇಳಿದ್ರಲ್ಲಿ 100% ಸತ್ಯವಾದ ಮಾತುಗಳನ್ನು ನುಡಿದಿದ್ದಾರೆ. ಎಲ್ಲರೂ ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಬೇಕು ಅನ್ಕೊಳ್ತೀನಿ. ಸರ್ ಗುರುಗಳೇ ಸ್ವಲ್ಪ ಆರ ಇಟ್ಕೊಳ್ಳಿ. ಗುರುಗಳೇ ಸ್ವಲ್ಪ ಆರ ಇಟ್ಕೊಳ್ಳಿ. ಪರಮೇಶ್ವರ ಅವರೇ ಸ್ವಲ್ಪ ಆರ ಇಟ್ಕೊಳ್ಳಿ. ಅವರೇ ಮೂಲ ಕಾರ್ಯಕರ್ತ, ನಮ್ಮ ಮಾರ್ಗದರ್ಶಕ, ನಮಗೆ ಶಿಕ್ಷಕರು. ಇದು ಹಾಗೆ ಮನಸ್ಸು ಅಂತ ಮುಗಿಸುವ ಆಚಾರ್ಯ ಮಹಾಸಂತ ಪದ ಅಥವಾ ವಿಭೂತಿಪುರದ ಶ್ರೀಗಳಾಗ್ಬೋದು, ಇಬ್ಬರು ಕೂಡ ಆಗ್ತದೆ. ಮತ್ತು ಮಂಜುನಾಥ ಬಗ್ಗೆ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ನನಗೊಂದು ನೋವುಂದ್ರೆ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದರೆ ಇಡೀ ಕರ್ನಾಟಕಕ್ಕೆ ಒಳ್ಳೆ ಕೆಲಸ ಮಾಡಬೇಕು ಅಂತಕ್ಕಂಥ ಭಾವನೆ ನನ್ನ ಮನಸ್ಸಲ್ಲಿ ಮುಗಿದುಬಿಟ್ಟಿದೆ. ಹಾಗೆ ಬಹಳ ಜನ ಡಾಕ್ಟರ್ ಜೊತೆ ಕೂಡ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೆ. ಅವ್ರು ಖಂಡಿತ ಆಗ್ತಾರೆ. ನಮ್ಮ ತಾಲೂಕು ಮಾಗಡಿ ತಾಲೂಕು, ನಾನು ಮಾಗಡಿ ತಾಲೂಕು
ಆ ಕ್ಷೇತ್ರ ಕೂಡ ಅವ್ರಿಗೆ ಮತದಾರರಿದ್ದಾರೆ. ನಾನು ಅನೇಕ ನಮ್ಮ ಬಂಧು ಬಳಗಕ್ಕೆ ಹೋಗ್ರಿ ಡಾಕ್ಟರ್ಗೆ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಿ ಕೇಂದ್ರದಲ್ಲಿ ಅವ್ರು ಖಂಡಿತ ಸಚಿವರಾಗ್ತಾರೆ. ಎಲ್ರಿಗೂ ಒಂದು ಅಗತ್ಯ ಬಡ ಆಗಕ್ಕೆ ಅನುಕೂಲ ಆಗುತ್ತೆ. ಕೆಲಸ ಮಾಡಿದ್ರೆ ನಿಜವಾಗೂ ನಾವು ನಿರೀಕ್ಷೆ ಮಾಡಿದ ಮಟ್ಟಕ್ಕಿಂತ ಹೆಚ್ಚಿನ ಮತಗಳನ್ನು ಪಡೆದು ಅವರು ಸಂಸದರಾದವರಿಗೆ ಪ್ರಶಾಂತ್ ರೆಡ್ಡಿ ಇದರ ಕೆರೆ ಪಟ್ಟಿ ಹಾಕೊಂಡಿದ್ದೀವಿ. ನನ್ನ ಕಣ್ಣಲ್ಲಿ ಮಂಜು ವಯಸ್ಸಾಗ್ತಲ್ಲ 86 ನಡೀತಾ ಇದೆ. ನಾನು ಗುರುಗಳಿಗೆ ಹೇಳ್ತಾ ಇದ್ದೇನೆ, ಈ ಸಮಿತಿಯಿಂದ ನನ್ನ ಬಿಡುಗಡೆ ಮಾಡಿ ಪ್ರಶಾಂತ್ ರಿಪ್ಪನ್ಪೇಟೆ ಅಧ್ಯಕ್ಷ ಮಾಡ್ಬಿಡೋಣ. ಅವರು ಕಿರಿಯ ಸಾಹಿತಿಗಳಿದ್ದಾರೆ, ಉತ್ತಮ ವಾಕ್ಯಗಳಿದ್ದಾರೆ, ಬಹಳ ಚೆನ್ನಾಗಿ ಉಪನ್ಯಾಸವನ್ನ ಮಾಡ್ತಾರೆ. ಅವ್ರನ್ನ ಮಾಡೋಣ ಅಂತ ಹೇಳಿ ತ್ರೈಲೋಕ್ಯ ಸಂಪದ ಲೇಖ್ಯ ಸಮುಲ್ಲೇಖನ ವೃತ್ತಯೇ ನಾನು ಅನ್ಕೊಂಡಿದ್ದೀನಿ ಟ್ವಿನ್ಸ್ ಅಂತ. ಹಾಗೆ ಇದ್ದಾರೆ, ಉಮಾದೇವಿ ಆಗ್ಬೋದು, ಅವರ ಸಹೋದರಿ ಆಗ್ಬೋದು. ಈ ವಯಸ್ಸಿನಲ್ಲೂ ಎಷ್ಟೊಂದು ಚಟುವಟಿಕೆಯಿಂದ ಈ ಎಲ್ಲ ಕಾರ್ಯಗಳ ಹಿಂದೆ ನಿಂತು ಕೆಲಸ ಮಾಡ್ತಕ್ಕಂಥವ್ರು ಅವರೇ. ನಾನು ನಾಲ್ಕರಸ್ತಿ ಅಧ್ಯಕ್ಷ, ಹೆಸರಿಗೆ ಮಾಡ್ತಾರೆ ಅಷ್ಟೇ ಅಧ್ಯಕ್ಷ, ಎಲ್ಲ ಅವರೇ ವ್ಯವಸ್ಥೆ ಮಾಡತಕ್ಕಂಥದ್ದು. ನಿಜವಾಗ್ಲೂ ನಮ್ಮ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಈಗ ತಾನೇ